ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಶುಭೋದಯ. ಇವತ್ತು ರೊಟೀನು ನನ್ನ 4 ಗಂಟೆಗೆ ಶುರುವಾಯಿತು. ಅಂದರೆ ಬೆಳಿಗ್ಗೆ ಟೈಮು ಬೇಗ ಎಚ್ಚರ ಆಗಿಬಿಡತ್ತೆ. ಅದು ಇದು ಅಂತ ತಲೆಗೆ ಯೋಚನೆ ಹಾಕಿದ್ರೆ ನಿದ್ದೆ ಅಂತೂ ಬರೋದಿಲ್ಲ. ಆದರೂ 5 ಗಂಟೆಗೆ ಎದ್ದು, ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಕತೆ ಮಿಸ್ ಮಾಡದೆ ಇದ್ದೇ ಇರುತ್ತೆ. ಅಂತೂ ಇಂತೂ ನಮ್ಮ ಊರಿಗೆ ಬಂದು 1 ವಾರ ಹಾಗೇ ಬಿಡ್ತು. ಎಷ್ಟು ಬೇಗ ಆಯಿತು ಅಂತ ಗೊತ್ತೇ ಆಗಿಲ್ಲ. ಈ ಒಂದು ಸಮಯದಲ್ಲಿ ಸೊ ಟೈಮ್ ಹೇಗೆ ಹೋಗ್ತಿದೆ, ಏನದ್ರ ಬಗ್ಗೆ ಚಿಂತೆ ಮಾಡಬೇಕು ಹೇಗೆ ಅಂತ ಗೊತ್ತೇ ಆಗ್ತಿಲ್ಲ. ಬೆಂಗಳೂರಲ್ಲೆಲ್ಲ ಒಬ್ಬಳೇ ಇರ್ತಿದ್ದೆ, ಸೊ ದಿನಗಳು ಗೊತ್ತಾಗ್ತಾ ಇತ್ತು, ಬಟ್ ಇಲ್ಲಿ ಗೊತ್ತಾಗಿಲ್ಲ. ಇದಾದ ಮೇಲೆ ಎಲ್ಲ ಪೂಜೆ ಮುಗಿಸಿ ಮನೆಯಲ್ಲಿ ಪ್ರಸಾದ ಮಾಡಿಕೊಂಡು ಕತೆ ಎಲ್ಲ ಓದಿ ನಮ್ಮ ದೇವಸ್ಥಾನಕ್ಕೆ ಹೋಗಿ, ಸೊ ಅಲ್ಲೂ ಸಹ ರಾಮದೇವ್ರದ್ದು ಪೂಜೆ ಎಲ್ಲ ಮುಗಿಸಿ ನಮಸ್ಕಾರ ಮಾಡಿ, ಅಂದರೆ ಹೋಗೇ ಇರಲಿಲ್ಲ ನಾನು. ಸುಮಾರು 9 ತಿಂಗಳು ಹತ್ತತ್ರ ಆಗೇ ಬಿಟ್ಟಿತ್ತು. ಸೊ ಆಮೇಲೂ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಊರಿಗೆ ಬಂದಿದ್ದೆ ಅದೇ ಉದ್ದೇಶಕ್ಕೆ, ದೇವಸ್ಥಾನ ಬರಬೇಕು ಅಂತ ಅಂದ್ಬಿಟ್ಟು. ಸೊ ದೇವರು ನಮಗೇನಾದರೂ ಒಂದು ಫಲ ಕೊಟ್ಟರೆ ಅದನ್ನು ನಾವು ನೆನೆಸ್ಕೊಂಡು ದೇವ್ರನ್ನ ನೆನೆಸ್ಕೋಬೇಕು, ಅದು ಬಿಟ್ಟು ಮರಿಬಾರ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದು ಚಟ್ನಿ, ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡಿತ್ತು. ಸೊ ಅದನ್ನು ಕೂತು ಎಂಜಾಯ್ ಮಾಡಿ ತಿಂದು ನಾವು ಹೊರಟಿದ್ದೆ ಸೊ ಶಾಪಿಂಗ್ ಮಾಡೋದಕ್ಕೆ. ಸೊ ಏನಕ್ಕೆ ಅಂತ ಅಂದರೆ, ಸೊ ಸಡನ್ನಾಗಿ ಸೀಮಂತ ಫಿಕ್ಸ್ ಆಯಿತು. ಸೊ ಇದು ಏನು ಅಂದರೆ ಎಕ್ಸ್ಪೆಕ್ಟೇಷನ್ ಇರಲೇ ಇರಲಿಲ್ಲ, ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು. ಸೊ ಸಡನ್ನಾಗಿ ಫಿಕ್ಸ್ ಆಗಿತ್ತು. ಅದರಲ್ಲೂ ನಾವು ಈ ಫಂಕ್ಷನ್ ಹಾಲ್ ನೋಡಬೇಕು, ಶಾಪಿಂಗ್ ಸ್ಯಾರಿಗಳು ನೋಡಬೇಕು, ಸೊ ಅದ್ರ ಜೊತೆ ಒಡವೆ ಸೆಟ್ ನೋಡಬೇಕು, ಹಾಗೆ ಸ್ವಲ್ಪ ಸ್ವಲ್ಪ ಮಧ್ಯ ತಿನ್ನೋ ಅಂಥದ್ದು. ಸೊ ಈ ಥರ ಶಾಪಿಂಗು ತುಂಬ ಬೇಗ ಮುಗ್ದೋಗ್ಬಿಡ್ತಿದೆ, ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ. ಇದ್ರ ಫುಲ್ಲು ವೀಡಿಯೋನ ಲಾಂಗ್ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ಏನೇನು ತಂದ್ವಿ, ಹೇಗೆ ಶಾಪಿಂಗ್ ಮಾಡಿದ್ವಿ, ಸಡನ್ನಾಗಿ ಫಿಕ್ಸ್ ಆದಾಗ ಏನೇನು ತಯಾರಿ ಮಾಡ್ಕೋಬೇಕು, ಹೆಂಗೆ ರೆಡಿ ಆಗಬೇಕು, ಏನು ಅಂದರೆ ಒಂದು 4 ದಿನದಲ್ಲಿ ಫಿಕ್ಸ್ ಆಗಿದ್ದು, ಏನು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ನೋಡೋಣ ಫೈನಲ್ ಆಗಿ ಹೇಗೆ ಬರುತ್ತೆ ಏನು ಅಂತ. ಸೊ ಏನಕ್ಕೂ ತಲೆ ಕೆಡಿಸ್ಕೋಬಾರ್ದು, ಆರಾಮಾಗಿರಬೇಕು ಈ ಟೈಮಲ್ಲಿ ಅಲ್ವಾ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.